ಆಕ್ಷನ್. 1 ನಿಮಿಷ. ಏನ್ ವಿಡಿಯೋ ಬ್ಲರ್ ಆಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದನ್ನ ನಾನೇ ಮಾಡಿರೋದು. ಈಗ ಒಬ್ಬ ನಿರ್ದೇಶಕ ಹೀರೋಗೆ ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟಿಲ್ಲ ಅಂದ್ರೆ ಅವನು ಜನರ ಮನಸ್ಸಲ್ಲಿ ಉಳಿಯಕ್ ಸಾಧ್ಯನೇ ಇಲ್ಲ. ಹಾಗೆ ನಾನೊಬ್ಬ ನಿರ್ದೇಶಕನಾಗಿ ಕಂಟೆಂಟ್ ಕ್ರಿಯೇಷನ್ಗೆ ಬರ್ತಾ ಇರೋದ್ರಿಂದ ನನಗೂ ಒಂದು ಒಳ್ಳೆ ಇಂಟ್ರೊಡಕ್ಷನ್ ಬೇಕಲ್ವಾ? ಪ್ಲೇ ದ BGM. ಆಕ್ಷನ್. ಶುರು ಮಾಡೋಣವಾ? ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ನಿರ್ದೇಶಕ ಮನು ತಂಗಳ್. ನಗ್ತಾ ಇರಿ, ನಗಿಸ್ತಾ ಇರಿ, ನಗುವಿನಲ್ಲೇ ನೀವಿರಿ. ಯಾಕೆ ಅಂದ್ರೆ ಯಾವಾಗ ಬೇಕಾದ್ರೂ ಬರ್ಬೋದು. ವಿಡಿಯೋ ನೋಡ್ತಾ ಇರೋ ನನ್ನ ಸಬ್ಸ್ಕ್ರೈಬರ್ಸ್, ವ್ಯೂವರ್ಸ್ಗಳೆಲ್ಲ ತಂದೆ ತಾಯಿಗೆ ಸಮಾನರಾದವರು. ಹೇಗೆ ಅಂತ ಕೇಳ್ತೀರಾ? ನೋಡಿ, ಇವಾಗ ಮನೆಯಲ್ಲಿ ಮಕ್ಕಳನ್ನ ಬೆಳೆಸೋಕೆ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ನಮ್ಮನ್ನ ಬೆಳೆಸ್ತಾರೆ, ಕಂಟೆಂಟ್ ಕ್ರಿಯೇಟರ್ಸ್ನ ಬೆಳೆಸ್ತಾರೆ. ಅದಕ್ಕೆ ನಾನು ತೀರ್ಮಾನ ಮಾಡಿರೋದೇನು ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಮತ್ತು ನನ್ನ ವ್ಯೂವರ್ಸ್ಗಳನ್ನ ತಂದೆ ತಾಯಿ ಅಂತ ಕರೆಯೋದಕ್ಕೆ ತೀರ್ಮಾನ ಮಾಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣವಾ? ಹಾಯ್, ಹಲೋ, ನಮಸ್ಕಾರ. ನನ್ನೆಲ್ಲ ತಂದೆ ತಾಯಿ ಎಂದರಿಗೆ ನಿಮ್ಮ ನಿರ್ದೇಶಕ ಮನು ತಂಗಳ್ ಮಾಡುವ ನಮಸ್ಕಾರಗಳು. ಏನ್ ತುಂಬಾ ಬಿಲ್ಡಪ್ ಆಯ್ತು ಅಂತೀರಾ? ಇಷ್ಟಾದ್ರೂ ಬೇಕಲ್ವಾ ಇಂಟ್ರೊಡಕ್ಷನ್ ವಿಡಿಯೋಗೆ? ಇವನೇನ್ ಗುರು ಸಿನಿಮಾ ಡೈರೆಕ್ಷನ್ ಮಾಡೋದು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಕುಂಗ್ತಾ ಇದ್ದಾನೆ ಅಂತ ಅನ್ಕೊಳ್ತಾ ಇದ್ದೀರಾ? ಹಾಗ ಅನ್ಕೊಳಕ್ ಹೋಗ್ಬೇಡಿ. ನಿಮಗೊಂದು ಅರ್ಜಿ ಕತೆ ಹೇಳ್ತೀನಿ, ಆಗ ನಿಮಗೆ ಅರ್ಥ ಆಗುತ್ತೆ. ನಾವು ಕನ್ಸ್ಕೊಂಡ ಗುರಿಯನ್ನು ತಲುಪೋದಕ್ಕೆ ಕಷ್ಟ ಆಗ್ತಾ ಇದೆ ಅಂದಾಗ ಗುರಿ ಬದಲಾಯಿಸ್ಬೇಕು ಅಂತ ಏನಿಲ್ಲ, ಹೋಗೋ ದಾರಿಯನ್ನು ಬದಲಾಯಿಸಿದ್ರೆ ಸಾಕು. ಗುರಿ ಡೈರೆಕ್ಷನ್, ದಾರಿ ಸೋಷಿಯಲ್ ಮೀಡಿಯಾ. ಓಕೆ, ಏನ್ ಕಂಟೆಂಟ್ ಮಾಡೋಣ ಅಂತ ಬಂದಿದ್ದೀನಿ ಅನ್ಕೊಳ್ತಾ ಇದ್ದೀರಾ? ಸಿನಿಮಾ ಬಗ್ಗೆನೇ ಮಾತಾಡೋಣ ಅಂತ ಬಂದಿದ್ದೀನಿ. ಯಾಕೆ ಅಂತ ಕೇಳ್ತೀರಾ? ಸಿನಿಮಾ ಎಷ್ಟೋ ಜನ ಕಲಾವಿದರ ಬದುಕು, ಹಾಗೆ ಅದರ ಹಿಂದೆ ಎಷ್ಟೋ ಜನರ ಕೆಲಸ ಕೂಡ ಇರುತ್ತೆ. ಅದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ಲಾಗ್ ವಿಡಿಯೋಸ್ ಕೂಡ ಮಾಡ್ತೀನಿ. ಹಾಗೆ ಸಿನಿಮಾಗೋಸ್ಕರ ಒಂದು ಕಂಟೆಂಟ್ ನ ಪ್ಲಾನ್ ಮಾಡ್ತಾ ಇದ್ದೀನಿ. ಅದ್ರ ಡಿಸೈನ್ ಕೆಲಸ ನಡೀತಾ ಇದೆ. ನನ್ನ ಚಾನಲ್ ಅಲ್ಲಿ 1000 ಸಬ್ಸ್ಕ್ರೈಬರ್ ರೀಚ್ ಆದ ತಕ್ಷಣ ಅದನ್ನ ಅನೌನ್ಸ್ ಮಾಡ್ತೀನಿ. ಗೊತ್ತಿಲ್ಲ ನನಗೆ, ಈ ವಿಡಿಯೋದಿಂದನೇ 1000 ಸಬ್ಸ್ಕ್ರೈಬರ್ಸ್ ಬಂದ್ರೂ ಬರ್ಬೋದು. ಬಂದ್ರೆ ಅದು ನನ್ನ ಗೆಲುವಲ್ಲ, ಅದು ನಿಮ್ಮ ಗೆಲುವು. 1 ನಿಮಿಷ, ಮರ್ತೇ ಬಿಟ್ಟಿದ್ದೆ. ನನ್ನ ಹೆಸರು ಹಾಕಿ ಗೂಗಲ್ ಅಲ್ಲಿ ಸರ್ಚ್ ಮಾಡಕ್ ಹೋಗ್ಬೇಡಿ. ನಾನು ಇನ್ನೂ ಡೈರೆಕ್ಷನ್ ಕೂಡ ಮಾಡಿಲ್ಲ. ಮಾಡುವಷ್ಟು ಕೆಲಸ ಕಲ್ತಿದ್ದೀನಿ. ಯಾಕೆ ಅಂತ ಕೇಳ್ತೀರಾ? ನಾನು ಸಿನಿಮಾ ರಂಗದಲ್ಲಿ 5-6 ವರ್ಷದಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ ಅನುಭವ ಇದೆ. ಸಿನಿಮಾ ರಂಗಕ್ಕೆ ಬರೋದಕ್ಕೂ ಮುಂಚೆನೆ ಒಂದು ಆಲ್ಬಮ್ ಸಾಂಗ್ ಕೂಡ ಮಾಡಿದ್ದೆ. ಅದಕ್ಕೆ ಲಿರಿಕ್ಸ್, ಡೈರೆಕ್ಷನ್ ಕೂಡ ನಂದೇ ಆಗಿತ್ತು. ಅದರ ಹೆಸರು ಬಂದು ಕುಡುಕ ಅಂತಾರೆ. ಸಾವಿತ್ರಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ, ಹೋಗಿ ನೋಡಿ. ಸಾಕು ಅನ್ಕೋತೀನಿ ಇಂಟ್ರೊಡಕ್ಷನ್ ವಿಡಿಯೋಗೆ. ಇನ್ ಮುಂದೆ ಸಿನಿಮಾ ಕಂಟೆಂಟ್ ಮೂಲಕ ನಿಮ್ ಮುಂದೆ ಬರ್ತೀನಿ. ನನ್ನ ವಿಡಿಯೋ ಪೂರ್ತಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ತಂದೆ ತಾಯಿ ಆದವರಿಗೆ ಥ್ಯಾಂಕ್ ಯು. ಸ್ಕಿಪ್ ಮಾಡಿ ಅನ್ಲೈಕ್ ಮಾಡಿದವರಿಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.